ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಗ್ರಿ ಗ್ರೂಪ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಬೆಳೆ ವಿಮೆ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಯೋಜನೆ ಅಡಿ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಬಹುದು. ಭಾರತದ ಕೃಷಿ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾದ್ದರಿಂದ ಬೆಳೆಯು ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಆದುದರಿಂದ ಬೆಳೆ ವಿಮೆ ಅತ್ಯವಶ್ಯಕವಾಗಿ ಎಲ್ಲ ರೈತರು ಮಾಡಿಸುವುದು ಅನಿವಾರ್ಯವಾಗಿರುತ್ತದೆ. ಬೆಳೆ ವಿಮೆಯ ಪ್ರಮುಖ ಉಪಯೋಗಗಳು ತಿಳಿಯೋಣ ಬನ್ನಿ. ಬರ, ಮಳೆಯ ಕೊರತೆ, ಪ್ರವಾಹದಿಂದ ಬೆಳೆ ಹಾನಿಯಾದರೆ ಪರಿಹಾರ ಪಡೆಯಬಹುದು. ಕೀಟ ರೋಗಬಾಧೆಯಿಂದ ಬೆಳೆ ನಷ್ಟ ಆದರೆ ರಕ್ಷಣೆ ಪಡೆಯಬಹುದು. ರೈತರ ಆದಾಯದಲ್ಲಿ ಸ್ಥಿರತೆ ತರಲು ಬೆಳೆ ವಿಮೆ ಸಹಾಯಕವಾಗಿದೆ. ಮುಂದಿನ ಬೆಳೆ ಬೆಳೆಯಲು ಆರ್ಥಿಕ ನೆರವು ಪಡೆಯಲು ಸಹಾಯಕಾರಿಯಾಗಿದೆ. ಕೃಷಿ ಸಾಲ ಪಡೆದ ರೈತರಿಗೆ ಭದ್ರತೆಯನ್ನು ಒದಗಿಸುತ್ತದೆ. ಯಾರು ಬೆಳೆ ವಿಮೆ ಮಾಡಿಸಬಹುದು ತಿಳಿಯೋಣ ಬನ್ನಿ. ಸ್ವಂತ ಭೂಮಿ ಹೊಂದಿರುವ ರೈತರು ಮಾಡಿಸಬಹುದು. ಬಾಡಿಗೆ, ಗುತ್ತಿಗೆ ಜಮೀನು ಹೊಂದಿದ್ದು ಬೆಳೆ ಬೆಳೆಯುವ ರೈತರು ಬೆಳೆ ವಿಮೆ ಮಾಡಿಸಬಹುದು. ಸಾಲ ಪಡೆದ ಮತ್ತು ಸಾಲ ಪಡೆಯದ ರೈತರು, ಎಲ್ಲ ರೈತರು ಸಹ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ಬೆಳೆ ವಿಮೆಗೆ ಆಯ್ಕೆಯಾಗಿರುವ ಬೆಳೆಗಳ ಬಗ್ಗೆ ತಿಳಿಯೋಣ ಬನ್ನಿ. ರಾಗಿ, ತೊಗರಿ, ಅಲಸಂದಿ, ಕಡಲೆ, ಶೇಂಗಾ, ಭತ್ತ, ಹೆಸರು, ಉದ್ದು, ಹುರುಳಿ, ಸಜ್ಜೆ, ಗೋಧಿ, ಸೂರ್ಯಕಾಂತಿ, ಎಳ್ಳು, ಕುಸುಬೆ, ಕಬ್ಬು, ಹತ್ತಿ, ಕಾಫಿ, ಅಡಿಕೆ, ಎಲ್ಲ ಹಣ್ಣಿನ ಬೆಳೆಗಳು ಮತ್ತು ಎಲ್ಲ ತರಕಾರಿ ಬೆಳೆಗಳಿಗೂ ಬೆಳೆ ವಿಮೆ ಮಾಡಿಸಬಹುದು. ನೀರಾವರಿ ಬೆಳೆ ಮತ್ತು ಮಳೆ ಆಧಾರಿತ ಖುಷ್ಕಿ ಬೆಳೆಗಳಿಗೂ ಬೆಳೆ ವಿಮೆ ಮಾಡಿಸಬಹುದು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆ ಬಗ್ಗೆ ತಿಳಿಯೋಣ ಬನ್ನಿ. ಪಹಣಿ, ಆಧಾರ್ ಕಾರ್ಡ್, FID ನಂಬರ್, ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್, ಬೆಳೆ ಬಿತ್ತನೆಯ ದಾಖಲೆ, ಈ ಎಲ್ಲ ದಾಖಲೆಗಳು ಬೇಕಾಗಿರುತ್ತದೆ. ರೈತರು ನಿರ್ದಿಷ್ಟಪಡಿಸಿದ ವಿಮಾ ಕಂತು ಕಟ್ಟುವುದರ ಮುಖಾಂತರ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ಬೆಳೆ ಹಾನಿಗೆ ಪರಿಹಾರ ಪಡೆಯುವ ವಿಧಾನವನ್ನು ತಿಳಿಯೋಣ ಬನ್ನಿ. ಬೆಳೆ ನಷ್ಟ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ನಷ್ಟ ಸಂಭವಿಸಿದರೆ ಬೆಳೆ ವಿಮೆ ಪರಿಹಾರ ಪಡೆಯಬಹುದು. ಮಣ್ಣಿನ ಕುಸಿತ, ನೀರು ಮುಳುಗಡೆ, ಸಿಡಿಲು, ಆಲಿಕಲ್ಲು ಮಳೆ, ಹೆಚ್ಚು ಮಳೆಯಿಂದ ಬೆಳೆ ನಷ್ಟವಾದರೆ ಬೆಳೆ ವಿಮೆ ಪರಿಹಾರವನ್ನು ಪಡೆಯಬಹುದು. ಕಟಾವು ಆದ ನಂತರ 14 ದಿನಗಳ ಒಳಗೆ ಬೆಳೆ ನಷ್ಟವಾದರೂ ಸಹ ಪರಿಹಾರ ಪಡೆಯಬಹುದು. ಎಲ್ಲಿ ಅರ್ಜಿ ಸಲ್ಲಿಸಬಹುದು ತಿಳಿಯೋಣ ಬನ್ನಿ. ಸಮೀಪದ ಬ್ಯಾಂಕ್ಗಳಿಗೆ ಭೇಟಿ ನೀಡಬಹುದು. CSC ಸೆಂಟರ್, ಗ್ರಾಮ1 ಕೇಂದ್ರಗಳಲ್ಲಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದು. ರೈತರಿಗೆ ಸಲಹೆಗಳು. ಬೆಳೆ ಬಿತ್ತುವ ಮೊದಲು ಬೆಳೆ ವಿಮೆ ಮಾಹಿತಿ ಪಡೆಯಿರಿ. ಬೆಳೆ ವಿಮೆ ಮಾಡಿಸಿ. ಉತ್ತಮ ಗುಣಮಟ್ಟದ ಬೀಜ ಬಳಕೆ ಮಾಡುವುದು ಉತ್ತಮವಾಗಿರುತ್ತದೆ. ಬೆಳೆ ಸಮೀಕ್ಷೆ ಮಾಡಿಸುವುದು ಅತ್ಯುತ್ತಮವಾಗಿ ಈ ಒಂದು ಬೆಳೆ ಪರಿಹಾರ ಪಡೆಯಲು ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿಸಿ ಬೆಳೆ ಆಯ್ಕೆ ಮಾಡಿಕೊಳ್ಳುವುದು ಅತ್ಯುತ್ತಮವಾಗಿರುತ್ತದೆ. ಕೀಟ ರೋಗ ಕಂಡ ತಕ್ಷಣ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕಾಗಿರುತ್ತದೆ. ಬೆಳೆ ಹಾನಿಯಾದರೆ ತಕ್ಷಣ ವಿಮಾ ಸಂಸ್ಥೆಗೆ
ಅಥವಾ ಕೃಷಿ ಇಲಾಖೆಗೆ ಮಾಹಿತಿ ನೀಡುವುದು ಅತ್ಯವಶ್ಯಕವಾಗಿರುತ್ತದೆ. ಈ ರೀತಿ ಮಾಡುವುದರ ಮುಖಾಂತರ ನೀವು ಬೆಳೆ ವಿಮೆಗೆ ಪರಿಹಾರವನ್ನು ಪಡೆಯಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.